ಇದನ್ನೇನು ಹೋಟ್ಲು ಅಂತ ತಿಳ್ಕೊಂಡಿದ್ದೀರೋ ಇಲ್ಲ ಬಚ್ಚಲ್ ಮನೆ ಅಂತ ತಿಳ್ಕೊಂಡಿದ್ದೀರೋ? ಆಗ ಕ್ಲೀನರ್ ಕಳ್ಸ. ಏನಿವ್ರ ಅಪ್ಪಂದು ಬಿಲ್ಲು 23 ರೂಪಾಯಿ 45 ಪೈಸಾ. ರೈಟ್. ಏನ್ ಕಾಫಿ ತಣ್ಣಗಿದೆಯಲ್ಲೋ? ಹೋಗಂದ್ರೆ ಆಪಲ್ ಜ್ಯೂಸ್ ತಗೊಂಬ. ಬಿಲ್ ಹಾಕಾಯ್ತಲ್ರಿ, ಅದ್ರದ್ದು ಬಿಲ್ ತಗೊಂಡ್ಬಾರ. ನಿಮ್ಮಕ್ಕೆ ಒಳ್ಳೆ ಗ್ರಹಚಾರ ಬಂತಲ್ರಿ ನಿಮ್ಮಿಂದ. ಪರ್ಸು ಪಿಪ್ಪ ಚಟಾಗಿ ಹೋಗಿದೆಯಲ್ಲ. ಏನಪ್ಪ ನೀವು ನಮ್ಮನ್ನ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಬೀದಿಗೆ ತಂದಿದ್ದು ಸಾಲದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟಿಲ್ಲಪ್ಪ. ಕೂಗಾಡಿ ಕೂಗಾಡಿ 20 ರೂಪಾಯಿ ಮರ್ಯಾದೆ ಹಾಳು ಮಾಡ್ಕೊಂಡ್ಬಿಡಿ. ಏನ್ರಿ ಮಾಡೋದು? ಅಯ್ಯೋ ಅಲ್ಲೇನ್ ಕೇಳ್ತೇನಲ್ರಿ. ವಯಸ್ಸಾಗಿದ್ರು ಈ ನಿನ್ ಹಳೆ ಚಾಲು ಬಿಟ್ಟಿಲ್ವಲ್ಲ ನೀನು. ಏನ್ರ ಅದು ಸರ್? 23 ರೂಪಾಯಿ 45 ಪೈಸಾ ಬಿಲ್ಲು ಕೊಡ್ದಲೆ ಹಾಗೆ ಕದ್ದೋಡೋಗ್ತಿದ ಸರ್ 3 ಜನ. ಓಹೋ, ಆಗೋ ಸಮಾಚಾರ. ಅಯ್ಯೋ ಸಿಗ್ರಿ ನೀನಾದ್ರೂ ಸ್ವಲ್ಪ ಹೇಳು. ಎಲ್ಲಾರು ನೋಡ್ತಾ ಇದ್ರ ಅವಮಾನ ಆಗ್ತಿ ಕಣೋ. ನಾನು ಆಮೇಲೆ ತಂದ್ಕೊಡ್ತೀನೋ. ನಿಮ್ಮಂತ ಪಾಪಿಗಳಿಗೆ ಕರುಣೆ ತೋರ್ಸೋದುಂಟಾ? ನಮ್ಮ ಮನೆ ಅನ್ನ ತಿಂದು ಋಣಕ್ಕಾದ್ರೂ ಸ್ವಲ್ಪ ಸಹಾಯ ಮಾಡು. ನಿಮ್ ಮನೆ ಬಿಟ್ಟ ತಕ್ಷಣ ನಿಮ್ ಮನೆ ತಿಂದಿದ್ದಲ್ಲ 3 ದಿವಸ ಕಕ್ಕಿ ವಾಂತಿ ಮಾಡಿ ಆಮೇಲೆ ಆಸ್ಪತ್ರೆ ಸೇರಿ ಇಲ್ಲಿ ಬಂದಿದ್ದೀನಿ ಗೊತ್ತಾ? ಅದರ ಹೊಟ್ಟೆಲೇನಿಲ್ಲ, ಎಲ್ಲ ಖಾಲಿ. ದಾದಾ ಬಂದ್ರು. ಬಿಲ್ ಕೊಡ್ದಲ್ಲಿ ಓಡೋಗ್ತಿರೋರು ಅವರು ದಾದಾ. ಏನಮ್ಮ ನಿನಗೆ ಇಟ್ಟು ರೂಪಾಯಿ ಗೊತ್ತಾ? ನನ್ನ ಮಗಳನ್ನು ಬಹಳ ಮುದ್ದಿಂದ ಸಾಕಿದ್ದೀನಿ. ಅವಳು ಏನಿದ್ರು ದುಡ್ಡು ಕೊಟ್ಟರು ಬೀಸ್ಕೊಂಡ್ಬರ್ತಾಳೆ. ಎಷ್ಟ ಬಿಲ್ಲು? 23 ರೂಪಾಯಿ 45 ಪೈಸಾ ದಾದಾ. ನೀವಿಬ್ರು 23 ಕೆಜಿ ಅಕ್ಕಿ ರುಬ್ಬಿ. ಅಮ್ಮ ನೀನು 45 ಪೈಸಾಗೆ 45 ಪಾತ್ರೆ ಬೆಳಗು. ನಡೀರಿ. ದಾದಾ ದಾದಾ ರುಬ್ಬಿ ಅಭ್ಯಾಸ ಇಲ್ಲ. ತಿಂಡಿ ತಿಂದು ಕಟ್ಟೋಡೋದು ಸತ್ತ. ರೂಪಾಯಿ